ದೈವ ಕೈ ಬಿಟ್ಟರೂ ಗುರು ಕೈ ಬಿಡೋದಿಲ್ಲ ಎಂಬ ಮಾತಿದೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಪರಮಪೂಜ್ಯ ಶ್ರೀ ಗುರು ರಾಘವೇಂದ್ರ ತೀರ್ಥರು. ರಾಯರನ್ನ ಮೆಚ್ಚಿಸೋಕೆ ಮಂತ್ರಗಳು, ಶ್ಲೋಕಗಳು, ಹೋಮಗಳನ್ನೇ ಮಾಡಬೇಕಿಲ್ಲ. ಪರಿಶುದ್ಧವಾದ ಮನಸ್ಸಿನಿಂದ ಗುರುಗಳಿಗೆ ತನು ಮನ ಅರ್ಪಿಸಿ ನಂಬಿಕೆಯಿಂದ ಭಕ್ತಿಯಿಂದ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದರೂ ಸಾಕು. ಅದೆಂತಹ ಕಷ್ಟಗಳೇ ಇರಲಿ ಅವರ ಸಹಾಯದಿಂದ ಹೊರಬರಬಹುದು. ಇಂತಹ ಗುರು ಸಾರ್ವಭೌಮರು ಮನುಷ್ಯರಾಗಿ ಕಲಿಯುಗದಲ್ಲಿ ಹುಟ್ಟಿದ್ದೇಕೆ ಅನ್ನೋದನ್ನ ತಿಳಿಸ್ತೀನಿ ಬನ್ನಿ. ಒಮ್ಮೆ ಬ್ರಹ್ಮ ತಾನು ಕುಳಿತಿದ್ದ ಕಮಲವು ಎಲ್ಲಿಂದ ಸೃಷ್ಟಿಯಾಯಿತು ಎಂದು ತಿಳಿಯಲು ಬಯಸಿ ಅದನ್ನೇ ಅನುಸರಿಸಿ ಹೋಗ್ತಾರೆ. ಎಷ್ಟು ದೂರ ಹೋದ್ರೂ ಸಹ ಅದರ ಮೂಲ ಸಿಗದಿದ್ದಕ್ಕೆ ಹಿಂತಿರುಗಿ ಕಮಲದ ಮೇಲೆಯೇ ಬಂದು ಕುಳಿತುಕೊಳ್ತಾರೆ. ಆದರೆ ಅವರ ಮನಸ್ಸಿನಲ್ಲಿ ಕಮಲ ಎಲ್ಲಿಂದ ವಿಕಸನಗೊಂಡಿತು ಎಂದು ತಿಳಿಯಲು ಇದ್ದ ಉತ್ಸುಕತೆ ಹಾಗೆಯೇ ಉಳಿದಿತ್ತು. ಅದೇ ಸಮಯಕ್ಕೆ ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ತ ಮತ್ತು ಪ ಎಂಬ ಸದ್ದು ಕೇಳುತ್ತೆ. ಉತ್ತರವನ್ನು ಹುಡುಕಲು ಬ್ರಹ್ಮದೇವ ತಪಸ್ಸು ಮಾಡಲು ನಿರತರಾದ್ರು. ಮರುಕ್ಷಣವೇ ವೈಕುಂಠದಲ್ಲಿರುವ ಶ್ರೀಹರಿ ತನ್ನ ಪತ್ನಿ